ರಾಜ್ಯ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನು ತನಿಖೆ ಮಾಡ್ತಾ ಇದೆ, ಆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿರುದ್ಧನೇ ಎಫ್ಐಆರ್ ದಾಖಲು ಮಾಡಿ ಏನು ಹುನ್ನಾರ ನಡೆಸಿತ್ತು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ನಿನ್ನೆ ಮುಖಭಂಗ ಆಗಿದೆ. ರಾಜ್ಯ ಉಚ್ಚ ನ್ಯಾಯಾಲಯ ಚಾಟಿ ಏಟನ್ನು ಬೀಸಿದ್ದಾರೆ. ಇವತ್ತು ಮೈಸೂರಿನ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿದ್ರೆ ಲಾ ಮಿನಿಸ್ಟರ್ ಹೇಳ್ತಾರೆ, ಕಾನೂನು ಸಚಿವರು ಇಲ್ಲ ಈಗಾಗಲೇ ಎನ್ಕ್ವೈರಿ ಕಮಿಷನ್ ಅನ್ನ ಸ್ಥಾಪನೆ ಮಾಡಿದ್ದೇವೆ, ನೀವೇನೇ ಹೇಳಬೇಕಾದ್ರೂ ಸಹ ಎನ್ಕ್ವೈರಿ ಕಮಿಷನ್ ಮುಂದೆ ಹೋಗಿ ನೀವು ಹೇಳಿಕೆಯನ್ನು ನೀಡಿ ಅನ್ನೋ ಮಾತನ್ನ ಎಚ್ ಕೆ ಪಾಟೀಲ್ ಅವರು ಲಾ ಮಿನಿಸ್ಟರ್ ಹೇಳ್ತಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಇವತ್ತು ನಾವು ಚುನಾಯಿತ ಪ್ರತಿನಿಧಿಗಳಿದ್ದೇವೆ, ಶಾಸಕರಿದ್ದೇವೆ. ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನ ಮನಸೋ ಇಚ್ಛೆ ಹರಾಜು ಮಾಡಿಕೊಂಡು ಕೊಟ್ಕೊಂಡು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಮೂಡ ಹಗರಣದಲ್ಲಿ ಶಾಮೀಲಾಗಿದ್ದಾರೆ, ಲಾಭ ಪಡ್ಕೊಂಡಿದ್ದಾರೆ, ನಿವೇಶನ ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಸದನದಲ್ಲಿ ಅಂತ ಹೇಳಿದ್ರೆ ಲಾ ಮಿನಿಸ್ಟರ್ ಹೇಳ್ತಾರೆ ಎನ್ಕ್ವೈರಿ ಕಮಿಷನ್ ಮುಂದೆ ಹೋಗಿ ಅಂತೇಳಿ. ಯಾವ ಎನ್ಕ್ವೈರಿ ಕಮಿಷನ್ ಬಗ್ಗೆ ಮಾತನಾಡ್ತಾ ಇದ್ದೀರಿ ಎಚ್ ಕೆ ಪಾಟೀಲ್ ಸಾಹೇಬ್ರೆ? ಹಿಂದೆ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಯಾವ್ಯಾವ ಎನ್ಕ್ವೈರಿ ಕಮಿಷನ್ಗಳ ಪರಿಸ್ಥಿತಿ ಏನಾಗಿದೆ ರಾಜ್ಯದ ಜನತೆ ನೋಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಯಾಕೆ ಪಲಾಯನವಾದವನ್ನ ಮಾಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಅನ್ಕೊಂಡಿದ್ವಿ ಎಚ್ ಕೆ ಪಾಟೀಲ್ ಅವರು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಸಭಾಧ್ಯಕ್ಷರಿಗೆ ಒತ್ತಾಯ ಮಾಡಿದಾಗ ನಾವು ಅನ್ಕೊಂಡಿದ್ವಿ ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಧೈರ್ಯಸ್ಥರಿದ್ದಾರೆ, ಇಲ್ಲ ಎಚ್ ಕೆ ಪಾಟೀಲ್ ನಾವು ಚರ್ಚೆ ಮಾಡೋಣ ಅಂತೇಳಿ ಸಿದ್ದರಾಮಯ್ಯನವರೇ ಚರ್ಚೆಗೆ ಅವಕಾಶ ಮಾಡಿಕೊಡೋದಕ್ಕೆ ಮುಂದೆ ಬರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಸಿದ್ದರಾಮಯ್ಯನವರು ದಿವ್ಯ ಮೌನವನ್ನ ತಾಳಿದ್ದಾರೆ. ನಮಗೆ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ರು, ನಿನ್ನೆ ಕೆಲ ಸಚಿವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ ಹೋದಾಗ ಮುಖ್ಯಮಂತ್ರಿಗಳು ಆ ಸಚಿವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದ್ರೆ ನೀವು ಯಾರು ಕೂಡ ನಮ್ಮನ್ನ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ, ಮುಖ್ಯಮಂತ್ರಿಗಳನ್ನ ನಮ್ಮ ಶಾಸಕರೆಲ್ಲರೂ ಕೂಡ ಮೌನವಾಗಿ ಕೂತಿದ್ದಾರೆ ಅಂತ ಹೇಳಿದಾಗ ಇವತ್ತು ಕೆಲವು ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು ಹಾರಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸದನದಲ್ಲಿ ಮೂಡ ಹಗರಣದ ಬಗ್ಗೆ ಚರ್ಚೆಗೂ ಕೂಡ ಅವಕಾಶವನ್ನ ಕೊಡದೇನೆ, ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೊಡದೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪಲಾಯನವಾದವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಧೈರ್ಯ ಇದ್ರೆ ಅವರೇ ಇವತ್ತು ಚರ್ಚೆಗೆ ಅವಕಾಶ ಕೊಡಿ ಅಂತೇಳಿ ಸಭಾಧ್ಯಕ್ಷರಿಗೆ ಹೇಳಬೇಕಾಗಿತ್ತು. ಅದು ಹೇಳುವಂತ ಧೈರ್ಯ ಮಾನ್ಯ ಸಿದ್ದರಾಮಯ್ಯನವರು ಮಾಡಿಲ್ಲ. ಸ್ಪೀಕರ್ ಅವ್ರನ್ನ ದುರುಪಯೋಗ ಪಡಿಸಿಕೊಂಡು ಈ ಚರ್ಚೆಗೆ ಇವತ್ತು ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತೇನು ಇವರ ದಬ್ಬಾಳಿಕೆ ನಡೀತಾ ಇದೆ. ಇವತ್ತು ನಮ್ಮ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ. ಇದನ್ನು ನಾವು ಧಿಕ್ಕರಿಸಿ ಇವತ್ತು ಸದನದ ಒಳಗಡೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ಮಾಡೋರಿದ್ದೇವೆ. ದಲಿತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ 14 ಸೈಟು ವಾಪಸ್ ಬರಬೇಕು. ಏನು 5,000ಕ್ಕೂ ಹೆಚ್ಚು ನಿವೇಶನಗಳನ್ನ ಮನಬಂದಂತೆ ಏನು ಸರ್ಕಾರ ಬಂದ್ಮೇಲೆ ಹಂಚಿದ್ದಾರೆ, ಅದು ಕೂಡ ವಾಪಸ್ ಬರಬೇಕು. ದಲಿತರಿಗೆ ಬಡವರಿಗೆ ನ್ಯಾಯ ಸಿಗಬೇಕು. ಅಲ್ಲಿಯವರೆಗೂ ಸಹ ನಮ್ಮ ಹೋರಾಟ ಮುಂದುವರಿತದೆ. ಬಿಜೆಪಿ ಜೆಡಿಎಸ್ ಇಬ್ರು ಸೇರಿ ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡೋರಿದ್ದೇವೆ. ಈ ಹೋರಾಟದಲ್ಲಿ ಪೂರ್ತಿ ಎನ್ಡಿಎ ಜೆಡಿಎಸ್ ಕೂಡ ನಮ್ಮ ಜೊತೆ ಇದೆ. ಅವ್ರ ಜೊತೆ ಎಲ್ಲ ಮಾತಾಡಿದ್ದೀರಿ. ಜೆಡಿಎಸ್ ಕೂಡ ಈ ಧರಣಿಯಲ್ಲಿ ಪಾಲ್ಗೊಳ್ತದೆ. ಜಂಟಿಯಾಗಿ ನಾವು ಈ ಹೋರಾಟವನ್ನ ಮಾಡ್ತೀವಿ.